ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಆಯ್ಕೆ ವಿಚಾರವಾಗಿ ಬಿಜೆಪಿಗರ ವಿರುದ್ಧ ಸಚಿವ ಸಂತೋಷ್ ಲಾಡ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಸ ಸಂಸತ್ಗೆ ಮುರ್ಮುರನ್ನ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಪ್ರೋಟೋಕಾಲ್ ಪ್ರಕಾರ ಯಾರು ಮುಂದಿರಬೇಕಿತ್ತು? ದ್ರೌಪದಿ ಮುರ್ಮು ಎಸ್ಟಿ ಅಂತ ಅವ್ರನ್ನ ಕರೀಲಿಲ್ವಾ? ವಿಡೋ ಅಂತ ದ್ರೌಪದಿ ಮುರ್ಮುರನ್ನ ಕರ್ಕೊಂಡು ಹೋಗಿಲ್ವಾ ಅಂತ ಬೆಂಗಳೂರಿನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ದಾರೆ. ಬಾನು ಮುಸ್ತಾಕ್ ಇಶ್ಯೂ ಬಗ್ಗೆ ಮಾತನಾಡೋಕೆ ನಮ್ಮ ಪ್ರೆಸಿಡೆಂಟ್ ಬಗ್ಗೆ ಮಾತಾಡೋಣ. ಯಾರು? ನಮ್ಮ ದ್ರೌಪದಿ ಮುರ್ಮುನ ಇವರು ಪಾರ್ಲಿಮೆಂಟ್ನಲ್ಲೇ ಕರ್ಕೊಂಡು ಹೋಗ್ಲಿಲ್ಲ, ಅದ್ರ ಬಗ್ಗೆ ಏನು ಮಾತಾಡ್ತಾರೆ? ದ್ರೌಪದಿ ಮುರ್ಮುನವ್ರನ್ನ ಪಾರ್ಲಿಮೆಂಟ್ನಲ್ಲೇ ಕರ್ಕೊಂಡು ಹೋಗಿಲ್ಲ, ಇದ್ರ ಬಗ್ಗೆ ಏನು ಚರ್ಚೆ ಮಾಡ್ತಾರೆ? ಇದನ್ನ ಯಾಕೆ ಕೇಳಲ್ಲ ನೀವು ಬಿಜೆಪಿಗೆ? ನೀವು ಬಿಜೆಪಿಗೆ ಹೋಗಿ ಕೇಳಿ, ಆಯ್ತು ಸರ್ ಇದಾಯ್ತು ಭಾನುಮತಿ ವಿಷಯ ಒಂದು ಸೈಡಿಗೆ ಇಡ್ರಿ, ನೀವ್ಯಾಕೆ ಪ್ರೆಸಿಡೆಂಟಿಗೆ ಕರ್ಕೊಂಡು ಹೋಗ್ಲಿಲ್ಲ? ದ್ರೌಪದಿ ಮುರ್ಮುನವ್ರಿಗೆ ನೀವ್ಯಾಕೆ ಪಾರ್ಲಿಮೆಂಟ್ ಒಳಗೆ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಯಾಕೆ ಆಯಮ್ಮ ಎಸ್ ಟಿ ಇದೆ ಅಂತಾಳ ಅಥವಾ ವಿಡೋ ಇದೆ ಅಂತಾಳ? ಏನು ವಿಚಾರ ಏನು? ಐದರ್ ಶೀಸ್ ಎಸ್ ಟಿ ಬಿಲಾಂಗ್ಸ್ ಟು ಎಸ್ ಟಿ ಕಮ್ಯುನಿಟಿ ಆರ್ ಜಸ್ಟ್ ಬಿಕಾಸ್ ಶೀಸ್ ವಿಡೋ, ಏನು ರೀಸನ್ ಏನು? ಯಾಕೆ ಕರ್ಕೊಂಡು ಹೋಗಿಲ್ಲ? ಇದ್ರ ಬಗ್ಗೆ ಕೇಳಬೇಕಲ್ಲ. ಪ್ರೋಟೋಕಾಲ್ ಪ್ರಕಾರ ಯಾರು ಇರಬೇಕು ಮುಂದ್ಗಡೆ? ಪ್ರೋಟೋಕಾಲ್ ಪ್ರಕಾರ ಯಾರು ಇರಬೇಕು ಮುಂದ್ಗಡೆ? ಮತ್ತೆ ಇದ್ರ ಬಗ್ಗೆ ಯಾಕೆ ಬಿಜೆಪಿ ಉತ್ತರ ಕೊಡಲ್ಲ? ಇದ್ರ ಬಗ್ಗೆ ಯಾಕೆ ಉತ್ತರ ಕೊಡಲ್ಲ? ಇದನ್ನು ಕೇಳಿ ಫಸ್ಟು. ಆಮೇಲೆ ಸರ್ಕಾರ ಒಂದು ನಿರ್ಣಯ ಮಾಡಿದೆ, ಕರಿಬೇಕಂತ ಸಂವಿಧಾನದಾಗೆಲ್ಲ ಅವಕಾಶ ಇದೆ, ಕರೆದಿದ್ವಿ, ಅದಕ್ಕೇನು ತಪ್ಪಿದೆ? ಇವ್ರು ಕರೆದ್ರೆ ಗ್ರೇಟು, ಇವರು APJ ಅಬ್ದುಲ್ ಕಲಾಂ ಅವರಿಗೆ ಪ್ರೆಸಿಡೆಂಟ್ ಮಾಡಿದ್ರೆ ತಪ್ಪು, ಅದು ಸರಿ? ಅದು ಅಲ್ಲಿ ಮುಸ್ಲಿಂ ಅನ್ನೋ ಪದ ಬರಲಿಲ್ಲಲ್ಲ ಅವಾಗ. APJ ಅಬ್ದುಲ್ ಕಲಾಂ ಇವ್ರು ಮಾಡಿದ್ರಲ್ಲ, ಅವಾಗ ಮುಸ್ಲಿಂ ಅಂತ ಬರಲಿಲ್ಲ. ನೋಡ್ರಿ, ಇವರು ರಾಜಕೀಯವಾಗಿ ಹಿಂದೂ ಪರ ಮಾತನಾಡೋದೊಂದು ಬಿಟ್ಟುಕೊಂಡ್ರೆ ಅಗಲಾಲ ಹಿಂದೂ ಪರ ಮಾತನಾಡ್ತಾರೆ. ಇವತ್ತು ಹಿಂದೂಗಳು ಯಾವ ಸ್ಥಿತಿಯಲ್ಲಿದ್ದಾರೆ, ಈ ದೇಶದ ಹಿಂದೂಗಳಿಗೆ ಮೋಸ ಮಾಡಿ ಸುಳ್ಳು ಹೇಳಿ ಓಟ್ ತೊಗೊಳೋದು ಬಿಟ್ರೆ ಯಾವ ಹಿಂದೂಗಳು ಆರ್ಥಿಕ ಪರಿಸ್ಥಿತಿಯಿಂದ ಹೊರಗಿದ್ದಾರೆ? ಬಿಜೆಪಿಯ ಮುಖಂಡರ ಮಕ್ಕಳುಗಳು ಬೇರೆ ದೇಶದಲ್ಲಿ ಓದೋದು, ಇವ್ರು ರೊಕ್ಕ ಮಾಡೋದು ಬಿಟ್ಬಿಟ್ರೆ ಹಿಂದೂಗಳಿಗೆ ಸುಮ್ಮನೆ ಹಿಂಗೆ ಹೇಳೋದು, ಒಂದು ಓಟ್ಗಳು ತೊಗೊಳೋದು ಬಿಟ್ರೆ ಬೇರೆ ಏನು ಉಳಿದೇ ಇಲ್ಲ ಅವರಿಗೆ. ಇದೇ ಪಿಕ್ಚರ್ನ ಓಡಿಸೋದು. ಈ ಪಿಕ್ಚರ್ ಬಿಟ್ರೆ ಬಿಜೆಪಿ ಹತ್ರ ಏನು ಉಳಿದೇ ಇಲ್ಲ ಪಿಕ್ಚರು ಕೇಂದ್ರದಲ್ಲಿ.